ಮಾತರ್ಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶ್ರೇ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ಸುಮಾರು 15 ದಿವಸಗಳ ನಂತರ ನಾವು ಅನುಶಾಸನ ಪರ್ವದ ಚಿಂತನೆಗಾಗಿ ಮತ್ತೆ ಸೇರಿದ್ದೇವೆ. ಈ ಅನುಶಾಸನ ಪರ್ವ ಎಲ್ಲದರ ಶಾಂತಿ ಪದದಲ್ಲಿ ಹೇಳದ ಅಥವಾ ಹೇಳಿದ್ದರ ವಿಸ್ತಾರ ಈ ಪರ್ವದಲ್ಲಿ ಇದೆ. ಅದರಿಂದಾಗಿ ವಿಷ್ಣು ಸಹಸ್ರನಾಮ, ಶಿವನಾಮ, ಇನ್ನು ಅನೇಕ ಸಂಗತಿಗಳು ಅನುಶಾಸನ ಪರ್ವದಲ್ಲಿ ನಮ್ಮನ್ನ ಸ್ವಾಗತಿಸುತ್ತವೆ. ಶಾಂತಿ ಪರ್ವದ ಸ್ಟೈಲ್ ಬೇರೆ ರೀತಿ, ಅನುಶಾಸನ ಪರ್ವದ ಸ್ಟೈಲ್ ಬೇರೆ ರೀತಿ. ನೋಡ್ತಾ ಹೋದ್ರೆ ನಿಮಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ಆ ಅನುಶಾಸನ ಪರ್ವದಲ್ಲಿ ಮೊದಲನೆಯ ಅಧ್ಯಾಯ ಅಥವಾ ಯುಧಿಷ್ಠಿರನ ಪ್ರಶ್ನೆ ಸುಮಾರು 56 ದಿವಸ ಕೇಳಿದ್ದಾರೆ ಅಂತ ಒಂದು ಲೆಕ್ಕದ ಪ್ರಕಾರ, ಇಲ್ಲ 64 ದಿವಸ ತಪ್ಪಿದ್ರೆ 65 ದಿವಸ ಅಂತ ಇನ್ನೊಂದು ಲೆಕ್ಕ. ಸುಮಾರು 2 ತಿಂಗಳು ಅಂತ ಇಟ್ಕೊಳ್ಳೋಣ. ದಿವಸ ಬೆಳಗ್ಗೆ ಸ್ನಾನಾದಿಗಳನ್ನು ತೀರಿಸಿ ಭೀಷ್ಮಾಚಾರ್ಯರ ಬಳಿಗೆ ಹೋಗೋದು, ಪ್ರಶ್ನೆಗಳನ್ನು ಮಾಡಿ ರಾತ್ರಿ ಆಗ್ತಿದ್ದ ಹಾಗೆ ವಾಪಸ್ ಬರೋದು. ಈ ರೀತಿ ಸುಮಾರು 65 ದಿವಸಗಳ ತನಕ ನಡೆದಿದೆ. ಇನ್ನೊಂದರ ಪ್ರಕಾರ 56 ದಿವಸಗಳ ತನಕ ನಡೆದಿದೆ. ಅದರಲ್ಲಿ ನಾವು ಶಾಂತಿ ಪರ್ವವನ್ನ ನೋಡಿದ್ದೇವೆ ಅಷ್ಟೆ. ಈಗ ಅನುಶಾಸನ ಪರ್ವದ ಆರಂಭದಲ್ಲಿ ಇದ್ದೇವೆ. ಧರ್ಮೋ ಬಹುವಿಧಾಕಾರಃ ಸೂಕ್ಷ್ಮಶ್ಚೋಕ್ತ ಪಿತಾಮಹ ನ ಚ ವೈ ಹೃದಯೇ ಶಾಂತಿ ಅಸ್ತಿಕಾ ಚಿನ್ಮಮಾನಘ. ಯುಧಿಷ್ಠಿರ ಹೇಳಿದ, ಬಹಳ ಆಯಾಮಗಳ ಧರ್ಮವನ್ನ ಈ ಹಿಂದೆ ಹೇಳಿದ್ದೀರಾ, ಧರ್ಮ ಸೂಕ್ಷ್ಮವನ್ನು ನುಡಿದಿದ್ದೀರಾ, ಆದರೆ ಹೃದಯದಲ್ಲಿ ಇನ್ನಷ್ಟೇ ಶಾಂತಿ ಬರಬೇಕಿದೆ. ಈ ಹಿಂದೆ ಹೇಳಿದ ಶಾಂತಿ ಪರ್ವದಲ್ಲಿ ಪ್ರಧಾನವಾಗಿ 3 ರಾಜಧರ್ಮ, ಆಪದ್ಧರ್ಮ, ಮೋಕ್ಷ ಧರ್ಮ ಅನ್ನುವ 3 ಭಾಗಗಳನ್ನು ನಿರೂಪಣೆ ಮಾಡಿದ್ದೀರಾ. ಅಸ್ಮಿನ್ನರ್ಥೇ ಬಹುವಿಧಾ ಶಾಂತಿರುಕ್ತಾ ತ್ವಯಾ ನಘ ಸ್ವಕೃತಾತ್ ಕಾನು ಶಾಂತಿ ಸ್ಯಾತ್ ದುಃಖಾತ್ ಬಹುವಿಧಾದಪಿ. ನೀವು ಬಹಳ ಶಾಂತಿಯನ್ನ ಹೇಳಿದ್ದೀರಾ. ಈ ಹಿಂದಿನ ಪರ್ವ ಶಾಂತಿ ಪರ್ವ. ಏನು ಅಂದ್ರೆ, ಶಾಂತಿ ಅಂತ ಹೇಳಿದ್ರೆ ಮನಸ್ಸಮಾಧಾನ ಅಂತ ಮೊದಲನೇ ಲೆವೆಲ್ನ ಅರ್ಥ. ಶಾಂತಿ ಅಂತ ಹೇಳಿದ್ರೆ ಭಗವದ್ ಭಕ್ತಿ ಅಂತ. ಶಾಂತಿ ಅಂತ ಹೇಳಿದ್ರೆ
ಸ್ವರೂಪಾನಂದ ಆವಿರ್ಭಾವ ಅಂತ 3 ಲೆವೆಲ್ನ ಅರ್ಥಗಳಿದೆ. 3 ಬೇಕಲ್ವಾ? ಶಾಂತಿ 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 ಅಂತ ನಾವು ಏನೇ ಮಾಡಬೇಕಾದ್ರೂ 3 ಕೇಳ್ತಾ ಇದ್ದೇವೆ. ಮೊದಲು ಮನಸ್ಸಮಾಧಾನ ಬರಲಿ, ತತ್ವವನ್ನು ಗ್ರಹಿಸುವುದಕ್ಕೆ ಬೇಕಾದ ಮನಸ್ಸಮಾಧಾನ ಅದು ಬರಲಿ. 2ನೆಯದ್ದು ದೇವರಲ್ಲಿ ಭಕ್ತಿ ಬರಲಿ. 3ನೆಯದ್ದು ಇದು ಸ್ವರೂಪಾನಂದವಾಗಿ ಪರಿಣಾಮ ಹೊಂದಲಿ ಅಂತ. ಮೋಕ್ಷದಲ್ಲಿಯೂ ಕೂಡ ಭಕ್ತ್ಯಾತ್ಮಕವಾದ ಆನಂದ ಅಲ್ವೇ ಸ್ವರೂಪಾನಂದ. ಅದರಿಂದಾಗಿ ಶಾಂತಿ ಶಾಂತಿ ಶಾಂತಿ. ನೀವು ಬೇರೆಯವರಿಗೆ ಹೇಳಿದರೆ ಪೀಸ್ 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 ಅಂತಾರೆ. ಪೀಸ್ ಅಲ್ಲ ಮಾರಾಯರೆ, ಅದರಿಂದ ಮೇಲ್ಗಡೆ ಇರುವಂಥದ್ದು. ಈ ಎಲ್ಲ ಶಾಂತಿಯನ್ನ ಹೇಳಿದ್ದೀರಾ, ಆದ್ರೆ ನನಗೆ ಮೊದಲನೇ ಶಾಂತಿಯೇ ಇಲ್ಲ ನನಗೆ ಅಂತಾನೆ ಧರ್ಮರಾಜ. ಯಾಕೆ ಗೊತ್ತಾ? ಶರಾಚಿತಂ ಶರೀರಂ ಹಿ ತೀವ್ರವ್ರಣ ಮುದೀಕ್ಷವೈ ಸ್ವಕೃತಾತ್ ಕಾನು ಶಾಂತಿ ಸ್ಯಾತ್ ದುಃಖಾತ್ ಬಹುವಿಧಾದಪಿ. ನಾನು ಪ್ರತಿ ದಿವಸ ನಿಮ್ಮ ಹತ್ತಿರ ಉಪದೇಶಕ್ಕೆ ಅಂತ ಕುಳಿತುಕೊಳ್ಳೋದು. ನೀವು ಮೈತುಂಬ ಗಾಯ ಮಾಡಿಕೊಂಡಿದ್ದೀರಾ. ನಿಮ್ಮ ಶರೀರ ಒಂದೊಂದು ಕಣ ಕಣದಲ್ಲಿಯೂ ನಾನು ಬಿಟ್ಟ ಬಾಣ ನೆತ್ತರಿನಿಂದ ತೊಯ್ದು ಹೋಗಿದೆ. ಆ ತೊಯ್ದ ನೆತ್ತರು ಗಟ್ಟಿಯಾಗಿದೆ, ಕರಂಟಿ ಹೋಗಿದೆ. ಆ ರಕ್ತ ಗಟ್ಟಿಯಾಗಿ ನಾನು ಮಾಡಿದ್ದು ಈ ಗಾಯ. ಇವ್ರ ಹತ್ರ ನಾನು ಪಾಠ ಕೇಳ್ತಾ ಇದ್ದೀನಿ. ಅಯ್ಯೋ, ಹೇಳುವ ಗುರುಗಳಿಗೆ ಈ ರೀತಿ ಮಾಡಿದ್ದೇನಲ್ಲ. ಪಾಠ ಹೇಳುವ ಗುರುಗಳ ಸೇವೆ ಮಾಡೋದು ಯಾಕೆ? ಅವರು ಈ ಜಗತ್ತಿನ ಜಂಜಾಟಗಳಿಂದ ಅವ್ರು ಪಾರಾದ್ರೆ ನಾವು ಇದನ್ನ ಕೇಳ್ಕೊಳ್ಬಹುದು ಅಂತ ಹೇಳಿ ಇರೋದು ಅಷ್ಟೇ. ವಿನಿಮಯ ಅಂತಾನೆ ಇಟ್ಟುಕೊಳ್ಳಿ, ಅದೇನು ತಪ್ಪೇನಲ್ಲ. ಅರ್ಜುನನ ದೃಷ್ಟಿ ಅಂತೂ ಹಾಗೆ. ಆ ವಿನಿಮಯ ಇಲ್ಲ ಅಂತ ಆಗಿ ಹೋಗಿದೆ. ಹೀಗೆ ಅಗಲವಾದ ಕಣ್ಣು ಬಿಟ್ಟು ನಿಮ್ಮನ್ನು ನೋಡ್ತಾ ಇರಬೇಕು. ನಿಮ್ಮ ಮೈಯಿಂದ ನೆತ್ತರು ಧಾರಾಕಾರವಾಗಿ ಸುರಿದಿರಬೇಕು. ಅದು ನಮ್ಮ ಬಾಣದಿಂದ ಆಗಿದೆ ಅಂತನ್ನುವ ಸಂಕಟ ನಮಗಾಗ್ತಾ ಇರುತ್ತೆ. ಹಾಗಾಗ್ತಾ ಇರುವಾಗ ಯಾವ ನಿಶ್ಚಿಂತೆಯಿಂದ ನೆಮ್ಮದಿಯಿಂದ ನಿಮ್ಮ ಧರ್ಮ ಪ್ರವಚನವನ್ನು ನಾವು ಕೇಳಿಸಿಕೊಳ್ಳೋಣ? ಎಂಥ ಸಮಸ್ಯೆ ನೋಡಿ. ಶಮೇ ವೀರ ದುಷ್ಕೃತಾನ್ಯೇವ ಚಿಂತಯನ್. ಕೆಟ್ಟ ಕೆಲಸಗಳೇ, ನಾವು ಮಾಡಿದ ಕೆಟ್ಟ ಕೆಲಸವೇ ನೆನಪು ಬರುತ್ತೆ. ಪ್ರಸ್ರವಂತಂ ಯಥಾಚಂ ತಾಂ ದೃಷ್ಟ್ವಾ ವ್ಯಾಘ್ರಂ ಸದಾ ವರ್ಷವಾಂಬುದಂ. ಹನಿಯನ್ನು ಸೋಂಗಿಸುತ್ತಿರುವ ಮೋಡದ ಹಾಗೆ ಚುಂಬಿಸುತ್ತಿರುವ ನಿಮ್ಮ ಶರೀರವನ್ನು ನೋಡುತ್ತಾ ಇದ್ದೇವೆ ನಾವು. ಅತ ಕಷ್ಟತರಂ ಕಿನ್ನು ಮಕೃತೆ ಯತ್ಪಿತಾಮಹ ಇಮಾಮವಸ್ಥಾಂ ಗಮಿತಃ ಪ್ರತ್ಯಮಿತ್ರೈರಣಾಜಿರೇ. ಇದಕ್ಕಿಂತ ಕಷ್ಟ ಏನಿದೆ? ಯಾವ ವ್ಯಕ್ತಿಯನ್ನ ತೀವ್ರವಾಗಿ ಚುಚ್ಚಿ ಗಾಯಗೊಳಿಸಿ ನೆಲದಲ್ಲಿ ಮಲಗಿಸಿದ್ದೇವೋ ಅವನು ಬೇರೆ ಯಾರದೋ ವರದಿಂದ ಕುಟುಕು ಜೀವ ಹಿಡ್ಕೊಂಡು ಬಂದಿದ್ದಾನೆ. ಅವನ ಹತ್ರ ನಾವು ಪಾಠ ಕೇಳಲಿಕ್ಕೆ ಹೊರಡ್ತಾ ಇದ್ದೇವೆ. ಯಾರನ್ನ ಕೊಲ್ತಾ ಇದ್ದೇವೋ ಅವರಿಂದ ಅತ್ಯಂತ ಪೂಜ್ಯವಾದ ಶಾಸ್ತ್ರದ ಬಗ್ಗೆ ಪಾಠ ಕೇಳ್ತಾ ಇದ್ದೇವೆ. ದುರಂತ. ಮನ್ಯಪತಯಶ್ಚಾನ್ಯೇ ಸಪುತ್ರ ಸಹ ಬಾಂಧವಾ ವಯಂ ಹಿ ಧಾರ್ತರಾಷ್ಟ್ರಾಶ್ಚ
ಕಾಮಮನ್ಯುವಶಂ ಗತಾಃ ಅಂದುಕೊಳ್ತಾ ಇದ್ದೇನೆ. ನಾವೆಲ್ಲ ರಾಜರು ದುಡುಕಿದೆವು, ಕಾಮಕ್ರೋಧಗಳಿಗೆ ವಶರಾದೆವು. ಕೃತ್ವೈತನ್ ನಿಂದಿತಂ ಕರ್ಮ ಪ್ರಾಪ್ಸ್ಯಾಮಕ್ಕಾಂಗತಿ ನೃಪ. ಈ ನಿಂದಿತವಾದ ಕರ್ಮವನ್ನು ಮಾಡಿ ಯಾವ ಪಾಪಕ್ಕೆ ಹೋದೆವೋ, ಯಾವ ನರಕಕ್ಕೆ ಹೋದೆವೋ. ಸೋಹಮಾರ್ತಿಕರೋ ರಾಜನ್ ಸಹೃದ್ವಧಕರಸ್ತಥಾ ನ ಶಾಂತಿಮಧಿಗಚ್ಛಾಮಿ ಕುತಶ್ಚಿತ್ ಸಂಶಿತೌ ವ್ರತಾ. ಅದರಿಂದ ನೀವು ಈ ಹಿಂದೆ ಹೇಳಿದಿರಿ ರಾಜಧರ್ಮ ಏನು ಅಂದರೆ ದುಷ್ಟ ನಿಗ್ರಹ ಅಂತ. ನನಗೆ ಈಗ ಅದರ ಅಡ್ವಾನ್ಸ್ಡ್ ವರ್ಷನ್ನು ಕ್ವಶನ್ ಏನು ಅಂತ ಹೇಳಿದ್ರೆ, ಹೌದು ಸ್ವಾಮಿ, ನನಗೆ ಶಾಂತಿ ನನ್ನ ಕರ್ತವ್ಯ ಮಾಡಿದ್ರಿಂದ ಶಾಂತಿ ಬೇಕು ಏನು, ಆದರೆ ಇದು ಕೇವಲ ಕರ್ತವ್ಯ ಅಲ್ವಲ್ಲ, ಇನ್ನೂ ಕಾಂಪ್ಲೆಕ್ಸ್ ಆಗಿದೆ. ಕೊಂದಿರುವವರ ಹತ್ರ ಪಾಠ ಕೇಳಿ ಬರ್ತಾ ಇದೆನಲ್ಲ. ನಾವು ಯಾರೋ ಒಬ್ಬರನ್ನ ಹೊಡೆದು ಬಿಡ್ತೀವಿ, ಅವರು ನಮಗೆ ಹಿತವಾದದ್ದನ್ನು ಹೊಡೆಸ್ಕೊಂಡ್ಮೇಲೂ ಹೇಳ್ತಾರೆ ಅಂದರೆ ಅವ್ರಿಗೆ ಹಿಂಸೆಯೋ ನಮಗೆ ಹಿಂಸೆಯೋ? ಅವ್ರಿಗಿರುವ ದೈಹಿಕ ಹಿಂಸೆಗಿಂತ ನಮಗಿರುವ ಹಿಂಸೆ ದೊಡ್ಡದು. ಈ ದಶರಥನಿಗೆ ಆಗಿದ್ದೇ ಹಾಗೆ. ಆ ಶ್ರವಣ ಕುಮಾರನನ್ನ ಕೊಂದ, ಬ್ರಹ್ಮಹತ್ಯೆ ಇದೆ ಅಂತ ಚಿಂತಿಸಬೇಡ ದಶರಥ, ನಾನು ಬ್ರಾಹ್ಮಣ ಅಲ್ಲ ಅಂತದ. ಇರಲಿ, ಅದರ ಬಗ್ಗೆ ನಾನು ವಿಸ್ತಾರವಾಗಿ ಸಂಗ್ರಹ ರಾಮಾಯಣದ ಮುನ್ನುಡಿಯಲ್ಲಿ ಬರೆದಿದ್ದೇನೆ. ಏನದು ಇರಲಿ, ನೀವು ಯೋಚನೆ ಮಾಡಿ. ದಶರಥನಿಗೆ ಎಂಥ ಹಿಂಸೆ ಆಗಿರಬೇಡ. ಅಜ್ಞಾನದಿಂದ ಕೊಂದಿರಲಿ, ಜ್ಞಾನದಿಂದ ಕೊಂದಿರಲಿ, ಕೊಲೆ ಕೊಲೆಯೇ. ಅಜ್ಞಾನದಿಂದ ಕೊಂದರೆ ಬ್ರಹ್ಮಹತ್ಯೆ ಅಲ್ವೋ? ಸ್ಯಾನ್ನತೇನ ವಿದುಷೋ ದ್ವಿಜ ಹತ್ಯಾ. ಅವನು ಸತ್ತ, ನಿನಗೆ ಬ್ರಹ್ಮಹತ್ಯೆ ಇಲ್ಲ ಅಂತ ಹೇಳಿಕೊಂಡು ಸತ್ತ. ನಮ್ಮ ಅಪ್ಪ ಅಮ್ಮಂಗೆ ಒಂದು ಸ್ವಲ್ಪ ಹೇಳಿಬಿಡು ನಾನು ಸತ್ತಿರೋ ವಿಚಾರವನ್ನ ಅಂತ ಹೇಳಿ ಸತ್ತ. ಹೀಗಿವಾಗ ಇದು ಎಂತ ಹಿಂಸೆ ಇದು? ಇವಾಗ ಬೈತಾ ಸಾಯೋದೇ ಎಷ್ಟೋ ನೆಮ್ಮದಿ. ಅಪ್ಪ ನಾನು ಸಾಯಿಸಿದೆ, ಅವನು ಬೈತಾ ಇದ್ದಾನೆ ಅಂತ. ನಿಮ್ದು ಹಾಗಲ್ಲ, ಒಂದೆರಡು ಕ್ಷಣದ ನೋವು ಅಲ್ಲ, ನಿರಂತರ ತಿಂಗಳ ನೋವುಗಳನ್ನು ಇಟ್ಟುಕೊಂಡು ನೀವು ಈ ತರಹ ಇದು ಧರ್ಮ ರಹಸ್ಯ ಅಂತ ಹೇಳ್ತಾ ಇದ್ದೀರಾ. ಎಲ್ಲಿಂದ ನಮಗೆ ಶಾಂತಿ ಸಿಗಬೇಕು? ಭೀಷ್ಮ, ಅದರಿಂದಾಗಿ ಬೇಸಿಕ್ ಶಾಂತಿಯೇ ಇಲ್ಲ. ಪರತಂತ್ರ ಕಥಂ ಹೇತುಂ ಆತ್ಮಾನಮನುಪಶ್ಯಸಿ ಕರ್ಮಣ್ಯಸ್ಮಿನ್ ಮಹಾಭಾಗ ಸೂಕ್ಷ್ಮಂ ಹೇತದತೀಂದ್ರಿಯಂ. ಆಗ ಭೀಷ್ಮಾಚಾರ್ಯರು ಅದೇ ಸಮಾಧಾನದಿಂದ ಹೇಳ್ತಾ ಇದ್ದಾರೆ, ಅಲ್ಲ, ಇನ್ನೊಂದು ಆಯಾಮವನ್ನು ನೀನು ಗಮನಿಸಿಲ್ಲ. ಜೀವ ಅಸ್ವತಂತ್ರ, ಪರತಂತ್ರ. ಈ ಕರ್ಮದಲ್ಲಿ ಇದು ಅತೀಂದ್ರಿಯ. ಈ ಕರ್ಮದಲ್ಲಿ ನೀನು ಅಸ್ವತಂತ್ರ. ಇದು ಸೂಕ್ಷ್ಮ, ಇದು ಅತೀಂದ್ರಿಯ. ಈ ವಿಚಾರದಲ್ಲಿ ಹೇಳೋದನ್ನ ಕೇಳು. ಇಲ್ಲಿ ಏನು ಸ್ಪಿರಿಟ್ ತೆಗೆದುಕೊಳ್ಬೇಕು ಅನ್ನೋದು ಮುಂದಿನ ಕಥೆಯಿಂದ ಗೊತ್ತಾಗತ್ತೆ. ಒಂದೊಂದು ಕಥೆ ಇದೆ. ಅತ್ರಾಪ್ಯುದಾಹರಂತಿ ಮಂ ಇತಿಹಾಸಂ ಪುರಾತನಂ ಸಂವಾದಂ ಮೃತ್ಯು ಗೌತಮ್ಯೋ ಕಾಲಲುಬ್ಧ ಕಪನ್ನಗೈ. ಒಂದು ಬಹಳ ಹಳೆಯ ಕಥೆ ಹೇಳ್ತೇನೆ ಕೇಳಪ್ಪ. ಮೃತ್ಯು ಮತ್ತೆ ಗೌತಮಿಯರ ಸಂವಾದ. ಈ ಸಂವಾದದಲ್ಲಿ ಅಷ್ಟು ಜನ ಮಾತ್ರ ಇರಲಿಲ್ಲ. ಕಾಲ, ಬೇಡ, ಪನ್ನಗ, ಹಾವು, 3 ಜನರ ಒಟ್ಟು 5 ಜನರು ಈ ಕಥೆಯಲ್ಲಿ ಬರ್ತಾರೆ. ನಂಬರ್ 1 ಮೃತ್ಯು, ನಂಬರ್ 2 ಗೌತಮಿ, ನಂಬರ್ 3 ಕಾಲ, ನಂಬರ್ 4 ಲುಬ್ಧಕ, ನಂಬರ್ 5 ಹಾವು. ಈ 5 ಜನರ ಜೊತೆಗೆ ಮಾತುಕತೆ ಆಗತ್ತೆ.
5 ಜನರು ಮಾತನಾಡುತ್ತಾರೆ. ಗೌತಮಿ ನಾಮಕಾಪ್ಯಾಸಿ ಸ್ಥವಿರಾ ಶಮ ಸಂಯುತ ಸರ್ಪೇಣ ದಷ್ಟಂ ಸಂಪುತ್ರಂ ಅಪಶ್ಯದ್ಗತ ಚೇತನಂ. ಗೌತಮಿ ಅಂತ ಹೇಳಿ ತಪಸ್ವಿನಿ, ಬಹಳ ವೃದ್ಧಳು. ಹಾವು ಕಚ್ಚಿಬಿಡ್ತು ಅವಳ ಮಗನಿಗೆ. ಅಥತಂ ಸಾಧುಪಾಚೇನ ಬದ್ಧ್ವಾ ಸರ್ಪಮರ್ಚಣಃ ಲುಬ್ಧಕೋರ್ಜುನ ನಾಮಾತು ಗೌತಮ್ಯ ಸಮುಪಾನಯತ್. ಆ ಮಗುವನ್ನ ಕಚ್ಚಿದ ಹಾವನ್ನ ಹಿಡಿದು ಒಬ್ಬ ಅರ್ಜುನ ಅಂತನ್ನುವ ಬೇಡ ತಗೊಂಡು ಬಂದ. ತಾಂ ಚಾಬ್ರವೀದಯಂ ತೇತಃ ಪುತ್ರಃ ಪನ್ನಗಾಧಮಃ ಬ್ರೂಹಿ ಕ್ಷಿಪ್ತ ಮಹಾಭಾಗೆ ವಧ್ಯತಾಂ ಕೇನ ಹೇತುನಾ. ಆ ಗೌತಮಿಯ ಹತ್ತಿರ ಹಾವನ್ನ ಹಿಡಿದು ಹೇಳಿ ಹೇಗೆ ಕೊಲ್ಲೋಣ. ಅಗ್ನೌ ಪ್ರಕ್ಷಿಪ್ಯತಾಮೇಶ ಛಿದ್ಯತಾಂ ಖಂಡಚೋಪಿ ವಾ ನ ಹ್ಯಯಂ ಬಾಲಃ ಪಾಪಃ ಚಿರಂ ಜೀವಿತುಮರ್ಹತಿ. ಬೇಗೆಯಲ್ಲಿ ಹಾಕಲೆ, ತುಂಡ ಕತ್ತರಿಸಲೆ, ಏನ್ ಮಾಡಿ? ಪುಟ್ಟ ಮಗುವನ್ನ ಕೊಂದ ಈ ಹಾವು ಇರಬಾರದು. ಗೌತಮಿ ವಿಸೃಜೈ ನಮ ಬುದ್ಧಿಸ್ತ್ವಂ ಅವಧ್ಯೋರ್ಜುನ ಕತ್ವಯ ಕೋ ಹ್ಯಾತ್ಮಾನಂ ಗುರುಂ ಕುರ್ಯಾತ್ ಪ್ರಾಪ್ತವ್ಯೇ ಸತಿ ಚಿಂತಯನ್. ಆಗ ಗೌತಮಿ ಹೇಳಿದಳಂತೆ, ನಿನಗೆ ಬುದ್ಧಿ ಇಲ್ಲಪ್ಪ, ಬಿಟ್ಟುಬಿಡು, ನೀನು ಆ ಹಾವನ್ನು ಕೊಲ್ಲಬಾರದು. ಪ್ಲವಂತೆ ಧರ್ಮ ಲಘವೋ ಲೋಕೆಂಭವಸಿ ಯಥಾ ಪ್ಲವಾಹ ಮಜ್ಜಂತಿ ಪಾಪ ಗುರವಃ ಶಸ್ತ್ರಂ ಸ್ಕನ್ನಮಿವೋದಕೆ. ನೋಡು, ಸೂಕ್ಷ್ಮವಾದ ಧರ್ಮ ಇರುವವರು ಲೋಕದಲ್ಲಿ ತೇಲ್ತಾರೆ ದೋಣಿಯ ಹಾಗೆ. ಪಾಪದಿಂದ ಭಾರ ಇರುವವರು ಲೋಕದಲ್ಲಿ ಮುಳುಗುತ್ತಾರೆ ಜಾರಿದ ಶಸ್ತ್ರದ ಹಾಗೆ. ನಾಸ್ಯಾಮೃತತ್ವಂ ಭವಿತೈವಂ ಹತೇಸ್ಮಿನ್ ಜೀವತ್ವಸ್ಮಿನ್ ಕೋ ವ್ಯಸುಸ್ಯಾದನಂತೆ ಅಸ್ಯೋತ್ಸರ್ಗೆ ಪ್ರಾಣಯುಕ್ತಸ್ಯ ಜಂತೋಃ ಮೃತ್ಯುಂ ಲೋಕೆ ಕೋ ನ ಗಚ್ಚೇದನಂತೆ. ಇದು ನಾಸ್ಯ ಅಮೃತತ್ವಂ ಭವಿತ. ಈ ಹಾವನ್ನು ಕೊಂದ್ರೆ ನನ್ನ ಮಗ ಬದುಕಿ ಬರೋಲ್ಲ. ಒಂದು ವೇಳೆ ಬದುಕಿ ಬಂದರೂ ಕೂಡ ಮತ್ತೆ ಇನ್ಯಾವತ್ತೋ ಒಮ್ಮೆ ಸಾಯಲೇಬೇಕು. ಅದರಿಂದ ಇದನ್ನು ಬಿಡೋದು ಒಳ್ಳೆಯದು. ಯಾರಿಗೆ ಮೃತ್ಯುವಿಲ್ಲ. ಲುಬ್ಧಕಃ ಜಾನಾಮ್ಯಹಂ ನೇಹ ಗುಣಾಗುಣಜ್ಞಾಃ ಸದಾ ಯುಕ್ತಾ ಗುರವೋ ವೈಭವಂತಿ ಸ್ವರ್ಗಸ್ಯ ತೇ ಸೂಪದೇತಾ ಭವಂತಿ ತಸ್ಮಾತ್ ಕ್ಷುದ್ರಂ ತರ್ಪಮಿಮಂ ಹನಿಷ್ಯೇ. ನೋಡಿ, ಅವನು ಅದಕ್ಕೆ ಬೇಡ ಹೇಳ್ದ. ನೋಡಿ ಗೌತಮಿ ಅಮ್ಮನವರೇ, ನನಗೆ ಈ ಗುಣ ಅಗುಣ ಇತ್ಯಾದಿಗಳ ಬಗ್ಗೆ ಎಲ್ಲ ಗೊತ್ತಿಲ್ಲ. ಅದೆಲ್ಲ ನೀವು ಯೋಚನೆ ಮಾಡುವಂಥದ್ದು. ಸ್ವರ್ಗಸ್ಯತೆ ಸೂಪದೇತಾ ಭವಂತಿ ತಸ್ಮಾತ್ ಕ್ಷುದ್ರಂ ತರ್ಪಮಿಮಂ ಹನಿಷ್ಯೇ. ಸ್ವರ್ಗಕ್ಕೆ ಹೋಗಬೇಕಾದವರು ನೀವು. ಅವನು ಕೊಂದವನು ಚಿಕ್ಕ ಹುಡುಗನನ್ನ ಅವನು ಕೊಂದದ್ದು, ಅವನು ಸ್ವರ್ಗಕ್ಕೆ ಹೋಗ್ತಾನೆ ಅಂದ್ರೆ ನಾನು ಇದನ್ನು ಕೊಲ್ತೇನೆ, ಇದು ಸ್ವರ್ಗಕ್ಕೆ ಹೋಗ್ಲಿ ಅಲ್ವಾ. ಹೀಗಾಗಿ ನಾವು ಸೇಡು ತೀರಿಸ್ಕೊಳ್ಳೋದಲ್ಲ, ಉಪಕಾರಕ್ಕೆ ತಕ್ಕ ಪ್ರತ್ಯುಪಕಾರ ಅಂತ. ಅವನು ಎಕ್ಸ್ ಅನ್ನೋನು ವೈ ಅನ್ನು ಕೊಂದ, ವೈ ಸ್ವರ್ಗಕ್ಕೆ ಹೋದ, ಅದಕ್ಕೆ ಆ ಉಪಕಾರ ಆಯ್ತಲ್ಲ, ಎಕ್ಸ್ ಅನ್ನೋನಿಂದ ಆದ ಉಪಕಾರ. ಅದಕ್ಕೆ ವೈ ಕಡೆಯವರು ಪ್ರತ್ಯುಪಕಾರ ಮಾಡಲಿಕ್ಕೆ ಎಕ್ಸ್ ಅನ್ನ ಕೊಲ್ಲೋದು ಹೇಗೆ? ಶಮಮೀಪ್ಸಂತ ಕಾಲ ಯೋಗಂ ತ್ಯಜಂತಿ ಶುಚಂ ಚಸಂತಸ್ತ್ವರ್ಥ ವಿದಸ್ತ್ಯಜಂತಿ ಶ್ರಿಯಕ್ಷಯ ಶೋಚತಾಂ ನಿತ್ಯಶೋಹಿ ತಸ್ಮಾತ್ ತ್ಯಾಜ್ಯಂ ಜಹಿ ಶೋಕಂ ಮಹತೇಸ್ಮಿನ್. ನೀವು ಶಮ, ಶಾಂತಿ 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 ಅಂತ ಹೇಳಿ ಕಾಲದ ಸಂಬಂಧವನ್ನು ಕಡಿದುಕೊಳ್ತೀರ. ಸಜ್ಜನರು ಅಂತ ಹೇಳಿ ಇದ್ದವರು ನಾವು
ಅವನನ್ನು ತ್ಯಾಗ ಮಾಡೋದಕ್ಕಿಂತ ಶುಚಂ ತ್ಯಜಂತಿ, ದುಃಖವನ್ನೇ ತ್ಯಾಗ ಮಾಡೋಣ ಅಂತೀರ. ಇದು ಎಂಥದ್ದಿದು? ಶೋಕ ಪಡುವವರಿಗೆ ಶೋಕ ಬರಬಾರದು ಅಂತಂದ್ರು ಶೋಕ ಬರದೇ ಇರುತ್ತಾ? ನಾನು ದುಃಖ ಪಡಬಾರದು ಅಂದ್ರೆ ದುಃಖ ಬರದೇ ಇರುತ್ತಾ? ಅದರಿಂದ ಇವನನ್ನು ಕೊಲ್ತೇನೆ, ನೀವು ಶೋಕ ಪಡಬೇಡಿ. ನಿಮ್ಮ ಮಗ ಸತ್ರೆ ನಿಮಗೆ ಶೋಕ ಇಲ್ಲ ಅಂದ್ರೆ ಹಾವು ಸತ್ರೆ ಯಾಕೆ ಶೋಕ ಆಗಬೇಕು? ಅಥವಾ ನನ್ನ ಮಗನನ್ನು ಸಾಯಿಸಿದವನು ಸಾಯುತ್ತಾನೆ ಅಂತ ಹೇಳಿ ನಿಮಗೊಂದು ರಿಲೀಫ್ ಇರಲಿ. ಗೌತಮಿ ನ ಚೈವಾರ್ತಿರ್ವಿದ್ಯತೆ ಸ್ಮದ್ವಿಧಾನಾಂ ಧರ್ಮಾರಾಮ ಸತತಂ ಸಜ್ಜನೋ ಹಿ ನಿತ್ಯಾಯಸ್ತೋ ಬಾಲಜನೋ ನ ಚಾಯಂ ಧರ್ಮೋಪೈತಿ ಪ್ರಭವಾಮ್ಯಸ್ಯ ನಾಹಂ. ಅದಕ್ಕೆ ಗೌತಮಿ ಹೇಳಿದಳು, ನಮ್ಮಂಥವರಿಗೆ ದುಃಖ ಇರಲ್ಲಪ್ಪ. ಯಾಕೆ ಅಂದರೆ ನಿಯತಿಯನ್ನು ನಾವು ಅಪ್ಪಿಕೊಂಡಿದ್ದೇವೆ. ಪ್ರಾಕ್ಟಿಕಲ್. ನಿತ್ಯಾಯಸ್ತೋ ಬಾಲಜನೋ ನ ಚಾಯಂ ಧರ್ಮೋಪೈತಿ ಪ್ರಭವಾಮ್ಯಸ್ಯ ನಾಹಂ. ಈ ಹುಡುಗ ಯಾವಾಗಲೂ ಬದುಕಿರೋಲ್ಲ ಅಂತ ನಮಗೇನಿದೆ, ಆ ಭಾವ ಇದ್ದೂ ಕೂಡ ಈ ಹಾವನ್ನು ಕೊಲ್ಲಲಿಕ್ಕೆ ಅನುಮತಿ ಕೊಟ್ಟರೆ, ಅನಿತ್ಯ ಅಂತ ಗೊತ್ತಿದ್ರೂ ಇದನ್ನು ಕೊಟ್ಟರೆ ಮುಗಿಯೋದೇ ಇಲ್ಲ. ಧರ್ಮ ಅಪೈತಿ ಪ್ರಭವಾಮಿ ಅಸ್ಯ ನಾಹಂ. ಧರ್ಮ ನಾಶ ಆಗತ್ತೆ, ನಾನೇನ್ ಮಾಡಲಿ? ಸಾವು ನಿಶ್ಚಯ, ಪುಣ್ಯ ಅನ್ನೋದು ಅಲ್ಪ. ಸಾವನ್ನು ನೋಡಿ ಪುಣ್ಯದ ಬಗ್ಗೆ ಚಿಂತನೆ ಮಾಡಬೇಕಾ, ಇಲ್ಲ ಎರಡೂ ಇಟ್ಕೊಂಡು ಒದ್ದಾಡಬೇಕಾ? ಅಥವಾ ಒಂದು ಪುಣ್ಯ ಹೋದ್ರೂ ಪರವಾಗಿಲ್ಲ, ಸೇಡು ತೀರಿಸ್ಕೋಬೇಕು ಅಂತ ಆಗಬೇಕಾ? ನ್ಯಾಯ ಬೇಕು ನಮಗೆ ಅಂತ ಒದ್ದಾಡಬೇಕಾ? ಯಾವುದು ಒಳ್ಳೆಯದು? ಇದು ಬ್ರಾಹ್ಮಣರಿಗೆ ಮಾತ್ರ ಹೇಳ್ತಾ ಇರೋದು ಅಂತ ಆಚಾರ್ಯರು ಸ್ಪಷ್ಟಪಡಿಸ್ತಾರೆ. ಬ್ರಾಹ್ಮಣಾನಾಂ ನ ಕೋಪೋಸ್ತಿ ಕುತಕ್ಕೋಪಾಚ್ಚಯಾತನ ಮಾರ್ದವಾತ್ ಕ್ಷಮ್ಯತಾಂ ಸಾಧೋ ಮುಚ್ಯತಾಮೇಶ ಪನ್ನಗಃ. ಬ್ರಾಹ್ಮಣರಿಗೆ ಕೋಪ ಬರಬಾರದು, ಕೋಪದಿಂದ ಯಾತನೆಯೂ ಬರಬಾರದು. ಬ್ರಾಹ್ಮಣರ ಮನಸ್ಸು ಮೃದುವಾಗಿರಬೇಕು. ಕ್ಷಮಿಸಿಬಿಡಿ, ಈ ಹಾವನ್ನು ಬಿಟ್ಟು ಬಿಡು. ಲುಬ್ಧಕಃ ಹತ್ವಾ ಹಿ ಲಾಭಾಶ್ರಯಣೇನ ಭಾವ್ಯಂ ಸದ್ಯೋ ಲಾಭೋ ಬಲವದ್ಧಿ ಪ್ರಶಸ್ತಃ ಕಾಲಾಲ್ಲೋ ಲಾಭೋ ಯಸ್ತು ಸದ್ಯೋ ಭವೇತ ಹತೆ ಶ್ರೇಯ ಕುತ್ಸಿತೆ ತ್ವೀದೃಶೇ ಸ್ಯಾತ್. ಅಲ್ಲ, ಕೊಲ್ಲೋದ್ರಿಂದ ಒಂದು ಲಾಭ ಇದೆ. ಅವನು ಬೇಡ ಹೇಳ್ತಾ ಇರೋದು, ಕೊಲ್ಲೋದ್ರಿಂದ ಲಾಭ ಇದೆ. ಸದ್ಯೋ ಲಾಭ ಬಲವದ್ಧಿ ಪ್ರಶಸ್ತಃ. ಲಾಭ ಇನ್ಯಾವಾಗಲೂ ಆಗಬಾರದು, ಕೂಡಲೇ ಆಗಬೇಕು ಅಲ್ವಾ? ಲಾಭ ಆಗೋದು ಅಂತಾನೆ ಆದರೆ ಕೂಡಲೇ ಆಗಬೇಕು, ಇನ್ಯಾವಾಗಲೂ ಆಗೋದಲ್ಲ. ಕಾಲಾಲ್ ಲಾಭೋ ಎಷ್ಟು ಸದ್ಯೋ ಭವೇತ. ಇಲ್ಲ, ಕಾಲಾನಂತರದಲ್ಲಿ ಯಾವತ್ತೋ ಲಾಭ ಆಗತ್ತೆ ಅಂತ ಹೇಳಿದರೆ ಅದನ್ನ ಕೂಡಲೇ ಪಡೆಯೋದಲ್ವಾ ಇರೋದು. ನಾವು ಅವಾಗಿರ್ತೇವೋ ಇಲ್ವೋ? ಪ್ರಾಬ್ಲಮ್ ನೋಡಿ. ಹತೆ ಶ್ರೇಯ ಕುತ್ಸಿತೇತು ಈದೃಶೇ ಸ್ಯಾತ್. ಇವನು ಸತ್ರೆ ಉಳಿದವರಿಗೆ ಶ್ರೇಯಸ್ಸು. ಯಾಕೆ ಅಂತ ಹೇಳಿದ್ರೆ ಅವರು ಸಾಧನೆ ಮಾಡ್ತಾರೆ. ಗೌತಮಿ ಕಾರ್ಥ ಪ್ರಾಪ್ತಿರ್ಗೃಶ್ಯ ಶತ್ರುಂ ನಿಹತ್ಯ ಕಾವಾ ಪ್ರೀತಿ ಪ್ರಾಪ್ಯ ಶತ್ರುಂ ನಮುಚ್ಯ ತಸ್ಮಾತ್ ಸೌಮ್ಯ ಭುಜಗೇತು ಕ್ಷಮೇಯಂ ಮೋಕ್ಷಂ ಕಿಂ ವಾ ಕಾರಣಂ ನಾಸ್ಯ ಕುರ್ಯಾಂ. ಕಾ ಅರ್ಥ ಪ್ರಾಪ್ತಿ. ಅದಕ್ಕೆ ಗೌತಮಿ ಹೇಳ್ತಾಳೆ, ಆಯ್ತಪ್ಪ, ಶತ್ರುವನ್ನ ಕೊಂದಿ ಏನು ಪ್ರಯೋಜನ? ಶತ್ರುವನ್ನ ಬಿಡದೆ ಏನು ಸಂತೋಷ? ಅದರಿಂದಾಗಿ ಶತ್ರುವನ್ನ ಬಿಡೋದ್ರಿಂದ ಸಂತೋಷದಿಂದ ಇರಬಹುದು. ಅದರಿಂದಾಗಿ ಓ ಚಲುವನೇ, ಭುಜಗೆ ಕ್ಷಮೇಯಂ, ಭುಜಗ ಈ ಹಾವಿನಲ್ಲಿ ಕ್ಷಮೆ ಇರಲಿ. ಲುಬ್ಧಕಃ
ಕಸ್ಮಾದಸ್ಮಾದ್ ಬಹವೋ ರಕ್ಷಿತವ್ಯಾಃ ನೈಕೋ ಬಹುಭ್ಯೋ ಗೌತಮಿ ರಕ್ಷಿತವ್ಯಃ ಕೃತಾಗತಂ ಧರ್ಮಕೃತಸ್ತ್ಯಜಂತಿ ಸರೀಸೃಪಂ ಪಾಪಮಿಮಂ ತ್ಯಜತ್ವಂ. ಅದಕ್ಕೆ ಬೇಡ ಹೇಳ್ತಾನೆ, ಅಲ್ಲ ಗೌತಮಿಯಮ್ಮ, ಕಸ್ಮಾದಸ್ಮಾದ್ ಬಹವೋ ರಕ್ಷಿತವ್ಯಾಃ. ನೋಡಿ, ಒಂದು ತಿಳ್ಕೊಳ್ಳಿ, ಒಬ್ಬನಿಂದ ಬಹಳ ಜನರನ್ನ ರಕ್ಷಿಸಬೇಕೇ ವಿನಃ ಬಹಳ ಜನರಿಂದ ಒಬ್ಬನನ್ನ ಅಲ್ಲ. ಒಬ್ಬ ಕಾಟ ಕೊಡ್ತಾ ಇದ್ದಾನೆ, ಎಲ್ಲರಿಗೂ ಕಾಟ ಕೊಡ್ತಾ ಇದ್ದಾನೆ, ಅವನನ್ನ ರಕ್ಷಿಸಬೇಕು. ಒಬ್ಬನ ಕಾಟಕ್ಕೆ ಬಹಳ ಜನ ತುತ್ತಾಗ್ತಾ ಇದ್ದಾರೆ, ಅವ್ರನ್ನ ರಕ್ಷಿಸಬೇಕು. ಇವನನ್ನು ಕೊಲ್ಲೋ ಮೂಲಕ ಯಾರಿಗೆ ರಕ್ಷಣೆ ನೀಡಬೇಕು ಹೇಳಿ? ಕೃತಾಗತಂ ಧರ್ಮಕೃತ ತ್ಯಜಂತಿ. ಆಮೇಲೆ ನೀವು ಹೇಳುವ ಧರ್ಮ ಧರ್ಮ ಅಂತ ಇದ್ದೀರಲ್ಲ, ಪಾಪ ಮಾಡಿದವರಂತಾನೆ ಬಿಡೋದು. ಇವನು ಪಾಪಿಷ್ಠ. ಅದರಿಂದಾಗಿ ಸರೀಸೃಪಂ ತ್ಯಜತ್ವಂ, ಸರ್ಪನನ್ನ ಬಿಟ್ಟು ಬಿಡಿ, ಅಂದ್ರೆ ಕೊಲ್ಲಲಿಕ್ಕೆ ಅನುಮತಿ ಕೊಡ್ರಿ. ಗೌತಮಿ ಅಸ್ಮಿನ್ ಹತೆ ಪನ್ನಗೆ ಪುತ್ರ ಕೋಮೆ ಸಂಪ್ರಾಪ್ಸ್ಯತೆ ಲುಬ್ಧಕ ಜೀವಿತಂ ವೈ ಗುಣಂ ವಾನ್ಯಂ ನಾಸ್ಯ ವಧೆ ಪ್ರಪಶ್ಯೆ ತಸ್ಮಾತ್ ಸರ್ಪಂ ಲುಬ್ಧಕ ಮುಂಚ ಜೀವಂ. ಈ ಹಾವನ್ನ ಕೊಂದರೆ ನನ್ನ ಮಗ ಬದುಕೋದಿಲ್ಲ. ಅಥವಾ ಇನ್ಯಾವ ಗುಣ ಬಂದೀತು ನಮಗೆ? ಇವನನ್ನ ಕೊಂದುಬಿಟ್ರೆ ಹಾವಿನಿಂದ ಸಾಯುವವರಿನಿಲ್ಲ ಅಂತ ಆಗ್ತಾರಾ? ಅಥವಾ ಇವನಿಂದ ಪಾಠ ಕಲಿತು ಇನ್ಮೇಲೆ ಪ್ರಜೆಗಳನ್ನು ಕಚ್ಚಿದ್ರೆ ನಾವು ಸಾಯ್ಬೇಕಾಗತ್ತೆ ಅಂತ ಕಚ್ಚೋದು ನಿಲ್ಲಿಸ್ತಾವ ಸರ್ಪಗಳು? ಏನು ಅಂತ ಮಾಡೋದು? ಅದರಿಂದಾಗಿ ಲುಬ್ಧಕ ಸರ್ಪಂ ಮುಂಚ, ಸರ್ಪವನ್ನು ಜೀವಂತವಾಗಿ ಬಿಡು. ಲುಬ್ಧಕ ವೃತ್ರಂ ಹತ್ವಾ ದೇವರಾಟ್ ಧರ್ಮ ಭಾಗಂ ಹತ್ವಾ ಯಜ್ಞಂ ಧರ್ಮಮವಾಪ ಚೈವ ಶೂಲೀ ದೇವೋ ದೇವವ್ರತಂ ಕುರುತ್ವಂ ಕ್ಷಿಪ್ರಂ ಸರ್ಪಂ ಜಹಿಮಾತೆ ವಿಚಂಕಾ. ಅದಕ್ಕೆ ಬೇಡ ಹೇಳಿದ ಗೌತಮಿಯಮ್ಮ, ವೃತ್ರಂ ಹತ್ವಾ ದೇವರಾಟ್ ಧರ್ಮ ಭಾಗಂ, ವೃತ್ರನನ್ನ ಕೊಂದು ಇಂದ್ರ ಧರ್ಮವನ್ನು ಪಡೆದ, ಪುಣ್ಯವನ್ನು ಸಂಪಾದಿಸಿದ, 3 ಲೋಕದ ಜನರಿಗೆ ಸಾಧನೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟ. ಹತ್ವಾ ಯಜ್ಞಂ ಧರ್ಮಮವಾಪ ಚೈವ, ಕೊಂದ, ಪಾಪ ಬಂತು, ಯಾಗ ಮಾಡಿದ, ಪಾಪ ಪರಿಹಾರ ಆಯಿತು. ವಸ್ತುತಃ ಕೊಂದದ್ರಿಂದಾಗಿ ಪಾಪ ಬಂದು ಪರಿಹಾರ ಆಗಿದ್ದಲ್ಲ. ಯಾಕೆಂದ್ರೆ ರಕ್ಷಣೆ ಮಾಡಬೇಕಾಗಿದ್ದ ಅವನ ಧರ್ಮ. ನಹಿ ಲೋಕಾವನಂ ಪಾಪಂ ತ್ರೈಲೋಕ್ಯೇಶಸ್ಯ ವಜ್ರಿಣಃ ನ ಪಾಪಂ ತಚ್ಚೀಪತೆ. ಅವನು ಪಾಪವೇ ಬರಲಿಲ್ಲ ಅಂತಾರೆ ಆಚಾರ್ಯರು. ಅದರಿಂದಾಗಿ ಶೂಲಿ ದೇವೋ ದೇವವ್ರತಂ ಕುರುತ್ವಂ. ಇನ್ನು ಶೂಲಿ ಶಿವ ದಕ್ಷ ಯಜ್ಞವನ್ನೇ ನಾಶ ಮಾಡಿದ, ಪುಣ್ಯ ಬಂತೋ ಇಲ್ವೋ ಅವನಿಗೆ? ಹೀಗಾಗಿ ಧರ್ಮ ಪ್ರತಿಬಂಧಕವಾದದ್ದನ್ನು ಕೊಲ್ಲಬೇಕು. ಈ ಸರ್ಪ ಧರ್ಮ ಪ್ರತಿಬಂಧಕ, ಅನವಶ್ಯಕವಾಗಿ ಹಿಂಸೆ ಮಾಡುವಂತಹ ಪ್ರಾಣಿ, ಅದನ್ನು ಕೊಲ್ಲಬೇಕು. ಅಸಕೃತ್ ಪ್ರೋಚ್ಯಮಾನಾಪಿ ಗೌತಮೀ ಭುಜಗಂ ಪ್ರತಿ ಲುಬ್ಧಕೇನ ಮಹಾಭಾಗ ಸಾ ಪಾಪೇನ ಕರೋನ್ಮತಿಂ. ಈ ರೀತಿ ಎಷ್ಟೇ ಹೇಳ್ತಾ ಇದ್ರು ಅವಳಲ್ಲಿ ಉತ್ತರ ಇಲ್ಲ, ಈ ಪ್ರಶ್ನೆಗೆ ಅವಳಲ್ಲಿ ಉತ್ತರ ಇಲ್ಲ. ಆದರೆ ಈ ಸರ್ಪವನ್ನು ನಾನು ಕೊಲ್ಲೋಲ್ಲ ಅಂತ ಇದ್ಲು. ಯಾಕೆ ಅಂದರೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕಾಗಲ್ಲ. ಯಾಕೆಂದ್ರೆ ಏನ್ ಬೇಕಾದ್ರೂ ಹೇಳ್ಬೋದಲ್ವಾ? ಅದಕ್ಕೆ ಅವಳಿಗೆ ಬಾಯಿ ಕಟ್ಟಿತು, ಆದರೆ ಅವಳು ಒಪ್ಪಲಿಲ್ಲ. ಈಶದುಚ್ಛ ಸಮಾನಸ್ತು ಕೃಚ್ಛಾತ್ ಸಂಸ್ತಭ್ಯಪನ್ನಗಃ ಉತ್ಸಸರ್ಜ ಗಿರಾಂ ಮಂದಾಂ ಮಾನುಷೀಂ ಪಾಶಪೀಡಿತಃ. ಗಟ್ಟಿ ಕಟ್ಟೆ ಹಾಕಿದಾನೆ. ಆ ಹಾವು ನಿಧಾನವಾಗಿ ಮಾನುಷೀಂ ವಾಚಂ, ಮನುಷ್ಯರಂತೆ ಮಾತನಾಡ್ಲಿಕ್ಕೆ ಶುರು ಮಾಡಿತು. ಸರ್ಪಃ ಕೋನ್ವರ್ಜುನ ಕದೋಚೋತ್ರ ವಿದ್ಯತೆ ಮಮ ಬಾಲಿಚ ಅಸ್ವತಂತ್ರಂ ಹಿ ಮಾ ಮೃತ್ಯು ವಿವಶಂ ಸಮಚೂಚುದತ್. ಅದಕ್ಕೆ ಆ ಸರ್ಪ ಹೇಳಿತಂತೆ, ಅರ್ಜುನಕ ಬೇಡನೆ,
ನಂದೇನೋ ದೋಷ ಇದೆ, ನಾನು ಅಸ್ವತಂತ್ರ ಅಲ್ವೇನೋ, ಮೃತ್ಯು ನನಗೆ ಪ್ರಚೋದನೆ ಮಾಡಿದ, ಕಚ್ಚು ಅಂತ ಕಚ್ಚಿದೆ. ಅವನಿಗೆ ಮೃತ್ಯು ನನ್ನ ಮೂಲಕ ಬರೋದಿತ್ತು ಅಷ್ಟೇ. ತಸ್ಯಾಯಂ ವಚನಾದ್ದಷ್ಟೋ ನ ಕೋಪೇನ ನ ಕಾಮ್ಯಯ ತಸ್ಯ ತತ್ ಕಿಲ್ಬಿಚಂ ಲುಬ್ಧ ವಿದ್ಯತೆ ಯದಿ ಕಿಂಚನ. ಅವನ ಮಾತಿನಿಂದ ನಾನು ವಿಷ ಏರಿಸಿಕೊಂಡು ಅವನನ್ನು ಕಚ್ಚಿದೆ. ಕೋಪದಿಂದ ಅಲ್ಲ, ಇವನು ಸಾಯಬೇಕು ಅನ್ನುವ ಬಯಕೆಯಿಂದಲ್ಲ. ಹಾವಿಗಿಷ್ಟ ಇರತ್ಯೆ ನೀವು ಸಾಯಬೇಕು ಅಂತ, ನಿಮ್ಮೇಲೇನಾದರೂ ಸಿಟ್ಟಿರತ್ಯೆ? ನೀವು ಮಾಡಿದ್ರೆ ಸಿಟ್ಟು ಬರಬಹುದೇನೋ, ಅದು ಹೇಳ್ತಾರಪ್ಪ, ಹಾವಿನ ದ್ವೇಷ 12 ವರುಷ ಅಂತ. ಇರ್ಲಿ, ಮನುಷ್ಯ ಅದಕ್ಕಿಂತ ಭೀಕರ. 100 ವರ್ಷ ನನ್ನ ದ್ವೇಷ ಅಂತ ಹೆಮ್ಮೆಯಿಂದ ಬೇರೆ ಹೇಳ್ಕೊತಾನೆ. ಏನು ಹಣೆ ಬರಹ. ತಸ್ಯ ತತ್ ಕಿಲ್ಬಿಚಂ ಲುಬ್ಧಂ ಲುಬ್ಧ ವಿದ್ಯತೆ ಯದಿ ಕಿಂಚನ. ನಾನು ಇವನನ್ನ ಕೊಂದದ್ದಂತೂ ಕಾಮದಿಂದ ಅಲ್ಲ, ಕೋಪದಿಂದ ಅಲ್ಲ. ಅದರಿಂದಾಗಿ ನಂದೇನು ತಪ್ಪಿದೆ? ಲುಬ್ಧಕಃ ಯದನ್ಯೋ ವಶಗೇನೇದಂ ಕೃತಂತೆ ಪನ್ನಗಾಚುಭಂ ಕಾರಣಂ ವೈ ತ್ವಮಪ್ಯತ್ರ ತಸ್ಮಾತ್ ತ್ವಮಪಿ ಕಿಲ್ಬಿಷಿ. ಅದಕ್ಕೆ ಅವನು ಬೇಡ ಹೇಳಿದ. ಅಯ್ಯ ರಾಮ, ಬೇರೆಯವ್ರ ವಶದಿಂದ ಮಾಡಿಬಿಟ್ಟೆ ಅಂತಂದ್ರೆ ಸುಪಾರಿ ಕಿಲ್ಲರಿಗೆ ನಾಳೆ ಶಿಕ್ಷೆ ಕೊಡಬಾರದಾ? ನೀನು ಕೂಡ ಕಾರಣ ಹೌದಾ ಅಲ್ವಾ? ಕಡಿಮೆ ಶಿಕ್ಷೆ ಆಗಬಹುದೇ ವಿನಃ ಶಿಕ್ಷೆಯೇ ಕೊಡಬಾರದು ಅಂತಿಲ್ಲ. ಮೃತ್ಪಾತ್ರಸ್ಯ ಕ್ರಿಯಾಯಾಂ ಹಿ ದಂಡ ಚಕ್ರಾದಯೋ ಯಥಾ ಕಾರಣಂಚ ಪ್ರಕಲ್ಪ್ಯಂತೆ ತಥಾ ತ್ವಮಪಿ ಪನ್ನಗ. ಒಂದು ಮಣ್ಣಿನ ಮಡಿಕೆಯನ್ನು ಮಾಡುವಾಗ ದಂಡವೂ ಕಾರಣ, ಚಕ್ರವೂ ಕಾರಣ. ಇಲ್ಲ ಕುಲಾಲ ಮಾತ್ರ ಕಾರಣ ಅಂತ ಕೇವಲ ಕುಂಬಾರನನ್ನ ಇಟ್ಟುಬಿಟ್ರೆ ಮಡಿಕೆ ಆಗ್ಬಿಡತ್ತಾ? ಏನು ಸಾಮಗ್ರಿ ಕೊಟ್ಟಿಲ್ಲ, ಮಾಡಿ ಅಂದ್ರೆ ಏನು ಹೇಳೋದು? ಎಲ್ಲವೂ ಕಾರಣ, ಅವಾಂತರ ಕಾರಣ ಇದ್ದೀತು. ಪ್ರಧಾನ ಕಾರಣ ಅವನಾದಾನು. ಆದರೆ ಇನ್ಸ್ಟ್ರೂಮೆಂಟ್ ಆಗಿ ಯಾರೋ ಹೇಳಿದ್ರು ಅಂತ ನೀನು ಮಾಡಿದ್ರೆ ನಿನ್ ತಪ್ಪಿಲ್ವಾ? ಕಿಲ್ಬಿಚಿ ಚಾಪಿ ಮೇ ವಧ್ಯ ತ್ವಮಾಖ್ಯಾಹಿ ಭುಜಂಗಮ. ಅದರಿಂದಾಗಿ ನಿನ್ನೇನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಿ? ಓ ಸರ್ಪವೇ, ಕೊಲ್ಬಾರದು ಅಂತ ಯಾಕೆ ಕೊಲ್ಬಾರದು? ಸರ್ಪ ಸರ್ವಯೇತೇನ್ಯವಚಗ ದಂಡ ಚಕ್ರಾದಯೋ ಯಥಾ ತಥಾಹಮಪಿ ತಸ್ಮಾದ್ವೈ ನೈವ ಹೇತುರ್ಮತಸ್ತವ. ಅದಕ್ಕೆ ಸರ್ಪ ಹೇಳಿತಂತೆ, ನೀನೇ ಹೇಳಿದ್ಯಲ್ಲಪ್ಪ ಅನ್ಯವಶಗ ಅಂತ. ದಂಡಚಕ್ರಾದಿಗಳು ಸ್ವತಂತ್ರವಾಗಿ ಆ ಕೋಲನ್ನ ಇಟ್ಟ, ಮಣ್ಣನ್ನ ಇಟ್ಟ, ನೀರನ್ನು ಬಿಟ್ಟ, ಆ ಮಡಿಕೆ ಆಗ್ಬಿಡತ್ತಾ? ಚಕ್ರ ತನ್ನಿಂದ ತಾನೇ ಹೀಗೆ ತಿರ್ಕೊಂಡು ಮಡಿಕೆ ಆಗ್ಬಿಡತ್ತಾ? ಅನ್ಯವಶಗಾಹ ಕುಂಬಾರ ಪ್ರಯೋಗಿಸಿದ್ರೆ ಅಲ್ವಾ? ಆದ್ದರಿಂದ ನಾನು ನೀನೇ ಹೇಳಿದ ತರ್ಕದ ಹಾಗೆ ನಾನು ಅನ್ಯವಶಗ. ಎಷ್ಟು ವೈಚಾರಿಕ ಮತ್ತೆ ಭಾವನೆಗಳು ಎರಡೂ ಇರುತ್ತೆ ಅಲ್ವಾ? ತಥಾಹಮಪಿ ತಸ್ಮಾದ್ವೈ ನೇವ ಹೇತುರ್ಮತಸ್ತವ ಅಥವಾ ಮತಮೇತತ್ತೇ ಅನ್ಯೋನ್ಯಸ್ಯ ಪ್ರಯೋಜಕಃ. ಇದನ್ನ ಕೇವಲ ನೀತಿಕತೆ ಅಂತ ನೋಡಬಾರದು. ನಮ್ಮಲ್ಲಿ ಏನಾಗತ್ತೆ ಅಂದ್ರೆ ನೀತಿಕತೆ ಯಾವ ಶಾಸ್ತ್ರದಲ್ಲಿಲ್ಲ ಹೇಳಿ? ಬೌದ್ಧರಲ್ಲಿ ಇಲ್ವೇ ನೀತಿಕತೆ? ಜೈನರಲ್ಲಿ ಇಲ್ವೇ ನೀತಿಕತೆ? ಕ್ರಿಶ್ಚಿಯನ್ರಲ್ಲಿ ಇಲ್ವೇ ನೀತಿಕತೆ? ಅದರಿಂದಾಗಿ ನೀತಿಗೆ ಮರುಳಾಗಿ ಹೋಗೋದಲ್ಲ, ನೀತಿಯನ್ನ ಯೋಚನೆ ಮಾಡಿದಾಗ ಯಾವ ತತ್ವ ನಿಶ್ಚಯ ಆಯಿತು ಅನ್ನೋದು ಮುಖ್ಯ. ಆ ತತ್ವ ನಿಶ್ಚಯ ಯಾವುದರಿಂದ ಆಗತ್ತೆ? ಏಕೆಂದ್ರೆ ಈ ಸುಭಾಷಿತ ನೋಡಿ, ಒಳ್ಳೆ ಮಾತುಗಳು ಅಂತ ನಾವೇನು ಹೇಳ್ತೇವೆ, ಬೈಬಲ್ನಲ್ಲಿ ಒಳ್ಳೆ ಮಾತುಗಳಿದೆ. ಸುಭಾಷಿತವೇ ಸುಭಾಷಿತ, ಆದರೆ ಅದು ತತ್ವಶಾಸ್ತ್ರ ಅಲ್ಲ. ನಮಗೆ ಮುಕ್ತಿಗೆ ಬೇಕಾಗಿರೋ ತತ್ವಶಾಸ್ತ್ರವೇ ವಿನಃ ಸುಭಾಷಿತಗಳಲ್ಲ. ಸುಭಾಷಿತ ಎಲ್ಲರೂ ಹೇಳ್ತಾರೆ, ಅವರು ಹೇಳ್ತಾರೆ, ಇವರು ಹೇಳ್ತಾರೆ. ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಅವರಂತೂ ಗೆಲ್ಲುವವರ ಕಥೆಯನ್ನು ಹೇಳ್ತಾನೆ ಇರ್ತಾರೆ. ಹಾಗೆ ಗೆದ್ರು, ಹೀಗೆ ಗೆದ್ರು, ಅದು ಗೆದ್ರು, ಇದು ಗೆದ್ರು, ನೀವು ಇದನ್ನ ಮಾಡ್ಕೊಳ್ಳಿ ಅಂತಾರೆ.
ಆದರೆ ನಮ್ಮ ನಿಶ್ಚಯ ಏನು ಅನ್ನೋದು ಬೇಕಲ್ಲ. ಒಂದು ಸಮೀಕ್ಷೆ ಮಾಡಬೇಕ್ರಿ. ಯಾರಾದರೂ ಇನಿಷಿಯೇಟಿವ್ ತಗೊಂಡು ನಮಗೆಲ್ಲ ಅದರಲ್ಲಿ ಪುರುಸೊತ್ತಿರಲ್ಲ. ಒಂದು ಸಮೀಕ್ಷೆ ಮಾಡಬೇಕು. ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮೂರ್ಖರ ಮಾತುಗಳನ್ನು ಕೇಳಿ ಯಾರು ಎಷ್ಟು ಪರ್ಸೆಂಟೇಜ್ ಉದ್ಧಾರ ಆಗಿದ್ದಾರೆ ಅಂತ ಒಂದು ನೋಡಬೇಕು. ಯಾಕೆಂದರೆ ನಾನು ಬಿಸ್ನೆಸ್ಸಲ್ಲಿ ಫೇಲ್ ಆಗಿದ್ದೇನೆ ಅಂತ, ಮ್ಯಾನೇಜ್ಮೆಂಟಲ್ಲಿ ಫೇಲ್ ಆಗಿದ್ದೇನೆ ಅಂತ ಬರ್ತಾರೆ. ಕಡೆಗೆ ಅವ್ರ ಸ್ವಭಾವವೇ ಮಾಡೋದು. ನನಗೆ ಅತ್ಯಂತ ಗೊತ್ತಿದ್ದವರೊಬ್ಬರು, ಅವರು ಹೆಂಡತಿಯನ್ನು ಯಾವಾಗಲೂ ಬೈತಾ ಇರ್ತಿದ್ರು. ಒಂದು ಸ್ವಲ್ಪ ದಿವಸ ಲ್ಯಾಂಡ್ ಮಾರ್ಕಿಗೆ ಹೋದರು. 10 ದಿವಸ ಆ ಪ್ರೀತಿಯ ಮಳೆ, ಆಮೇಲೆ 11 ದಿವಸ ಮತ್ತೆ ಯಥಾ ಪ್ರಕಾರ ಶುರು ಆಯಿತು. ನಾನು ಇದನ್ನು ನೋಡಿಬಿಟ್ಟಿದ್ದೇನೆ, ಹಲವಾರು ಜನರದ್ದು ನೋಡಿದ್ದೇನೆ. ಅದರಿಂದಾಗಿ ಕೇವಲ ನೀತಿ ಕಥೆಯಿಂದ ಏನು ಪ್ರಯೋಜನ? ಅದು ಒಂದು ತತ್ವದಲ್ಲಿ ಎಂಡಾಗಬೇಕು. ನೀವು ತತ್ವ ಅನ್ನೋದು, ತತ್ವದ ವ್ಯೂ ಅನ್ನೋದು ನಿಮ್ಮ ಒಳಗಡೆ ಇರುವ ದೋಷವನ್ನು ಸರಿ ಮಾಡುತ್ತೆ ವಿನಃ ಕೇವಲ ನೀತಿ ಕಥೆ ಅಲ್ಲ. ಅದರಿಂದಾಗಿ ಕೇವಲ ಅದರಲ್ಲಿ ಮಗ್ನರಾಗಬಾರದು ಅನ್ನೋದು ಇಲ್ಲಿರುವಂಥದ್ದು. ಮತ್ತು ಇಲ್ಲಿಂದ ಏನು ತಿಳಿಬೇಕು ತತ್ವವನ್ನು ಹೇಳ್ತಾರೆ, ಅದರ ಪರಿಭಾಷೆಯನ್ನು ನಿರೂಪಣೆ ಮಾಡ್ತಾರೆ. ತಥಾಹಮಪಿ ತಸ್ಮಾದ್ವೈ ನೈವ ಹೇತುರ್ಮತಸ್ತವ ಅಥವಾ ಮತಮೇತತ್ತೇ ಅನ್ಯೋನ್ಯಸ್ಯ ಪ್ರಯೋಜಕಃ ಕಾರ್ಯಕಾರಣ ಸಂದೇಹೋ ಭವತ್ಯನ್ಯತ್ರ ಚೋದನಾತ್. ಹೀಗಿರುವಾಗ ಕಾರ್ಯ ಹಾಗೂ ಕಾರಣದ ಸಂದೇಹ ಆಗತ್ತಲ್ವಾ? ಕಾರ್ಯ ಯಾವುದು, ಕಾರಣ ಯಾವುದು, ಕರಣ ಯಾವುದು? ಕರಣ ಅಂದರೆ ಇನ್ಸ್ಟ್ರೂಮೆಂಟ್. ಏವಂ ತತಿ ನಮೇದೋಚೋ ನಾಸ್ಮಿ ವದ್ಯೋ ನ ಕಿಲ್ಬಿಷಿ ಕಿಲ್ಬಿಚಂ ಮನ್ಯತೆ ಹಿತ್ವಂ ವಧ್ಯಮೇವ ಪ್ರಭಾಚತೆ. ಅದರಿಂದ ನನಗೆ ಸ್ವತಂತ್ರ ಇಚ್ಛೆ ಇಲ್ಲ, ಆದ್ದರಿಂದ ನನಗೆ ದೋಷ ಇಲ್ಲ, ನನ್ನನ್ನು ನೀನು ಕೊಲ್ಲಬಾರದು. ನೀನು ಲುಬ್ಧಕ, ನೀನು ಹಿಂಸೆ ಬಗ್ಗೆ ಮಾತಾಡೋದು ಬಹಳ ತಮಾಷೆ ಆಗಿದೆ ಅಂತ. ನೀನು ಬೇಡ, ನೀನು ಯಾವ ಕಾರಣಗಳನ್ನು ಹೇಳ್ತಿ ಬೇಟೆ ಆಡುವಾಗ ಅದೇ ಕಾರಣಗಳು ನನಗಿದೆ. ಲುಬ್ಧಕಃ ಕಾರಣಂ ಯದಿ ನ ಸ್ಯಾದ್ವೈ ನ ಕರ್ತಾ ಸ್ಯಾಸ್ತ್ವಮಪ್ಯುತ ವಿನಾಶೇ ಕಾರಣಂ ತ್ವಂಚ ತಸ್ಮಾದ್ವಧ್ಯೋಸಿ ಪನ್ನಗ ಅಸತ್ಯಪಿ ಕೃತೆ ಕಾರ್ಯೇ ನೇಹ ಪನ್ನಗ ವಿದ್ಯತೆ ತಸ್ಮಾನ್ನಾತ್ರೈವ ಹೇತು ಸ್ಯಾತ್ ವಧ್ಯ ಕಿಂ ಬಹುಭಾತತೆ. ಓ, ಹಾಗಾದ್ರೆ ಕಾರಣ ಅಲ್ಲ, ಕರ್ತ ಆಗಿರ್ಬೋದಲ್ಲ. ಯಾಕೆಂದ್ರೆ ವಿಷ ತುಂಬಿದವನು ನೀನಲ್ಲ ಅಂತ ಹೇಳ್ಕೊತೀನಿ. ನನ್ನ ಶರೀರ ಬಂದಿದೆಯಪ್ಪ, ನಾನು ತಿನ್ನುವ ಆಹಾರ ವಿಷವಾಗಿ ಬದಲಾದ್ರೆ ನಾನೇನು ಮಾಡಲಿ? ನಾನು ತಿನ್ನುವ ಆಹಾರ ಇದು ರಕ್ತವಾಗಿ ಬದಲಾಗದೇ ಇರಲಿ, ನಾನು ತಿನ್ನುವ ಈ ಆಹಾರ ರಕ್ತವಾಗಿ ಮಾಂಸವಾಗಿ ಬದಲಾಗದೇ ಇರಲಿ ಅಂತ ಹೇಳಿ ನಾವು ಸಂಕಲ್ಪ ಮಾಡಿಕೊಂಡು ತಿನ್ಲಿಕ್ಕಾದ್ರೆ ತೆಳ್ಳಗಾಗ್ಬೋದಪ್ಪ. ತೆಳ್ಳಗಾಗಲಿಕ್ಕೆ ನಾವು ತಿನ್ನೋದು ಹೀಗೆ ವ್ಯಾಯಾಮ ಮಾಡಬೇಕಾಗತ್ತೆ. ಯಾಕೆ ಅನ್ಬೋದಲ್ಲ? ಈ ತಿನ್ನುವ ಆಹಾರ ನನಗೆ ಕೇವಲ ಹಸಿವೆಯನ್ನು ನೀಗಿಸಲಿ, ರಕ್ತವಾಗಿ ಮಾಂಸವಾಗಿ ಮಜ್ಜೆಯಾಗಿ ಪಿತ್ತವಾಗಿ ಪರಿವರ್ತನೆ ಆಗೋದು ಬೇಡ. ಆಗತ್ತಾ? ಇಲ್ಲ. ಆಹಾರ ಕಾರಣ, ನಾನು ಕಾರಣ ಅಲ್ಲ, ನನ್ನ ಸಂಕಲ್ಪ ಕಾರಣ ಅಲ್ಲ. ಆದರೆ ಕರ್ತೃ ಅಲ್ವಾ? ವಿನಾಶೇ ಕಾರಣಂ ತ್ವಂಚ ತಸ್ಮಾದ್ವಧ್ಯೋಸಿ ಪನ್ನಗ. ನೀನು ಕರ್ತೃ ಅಲ್ಲ, ಆದರೆ ಕಾರಣ ಆಗಿದ್ದೀಯ. ಅಥವಾ ಕರ್ತೃ ಅಲ್ಲ, ಕಾರಣ ಆಗಿದ್ದೀಯ. ಕಾರಣ ಅಲ್ಲ, ಕರ್ತೃವಾಗಿದ್ದೀಯ. ಎರಡರಲ್ಲಿ ಯಾವ್ದಾದ್ರು ಒಂದು. ಎರಡಾದರೂ ತೊಂದರೆ. ಕಾರಣವಾದದ್ದು ಏನು? ನನ್ನ ಶೀತಕ್ಕೆ ಕಾರಣವಾದದ್ದು ಇದು. ಥಂಡಿ ಹಾಲಿನ ಪದಾರ್ಥಗಳನ್ನು ತಿಂದೆ, ಅದಕ್ಕೆ ಶೀತ ಆಯಿತು. ಆ ಕಾರಣವನ್ನು ಬಿಡ್ತೇವೋ ಬಿಡಲ್ವೋ? ಅವನು ತಪ್ಪನ್ನು ಮಾಡಿದ, ಆದ್ದರಿಂದಾಗಿ ಆ ತಪ್ಪನ್ನು ನಾವು
ಈ ರೀತಿ ಶಿಕ್ಷೆ ಕೊಡಬೇಕು ಆ ತಪ್ಪಿನ ಪರಿಮಾರ್ಜನೆಗಾಗಿ. ಯಾಕೆ ಕರ್ತೃವಾಗಿದ್ದಾನೆ. ಕಾರಣವಾದರೂ ಬಾಯ್ಕಾಟ್ ಮಾಡಬೇಕು, ಕರ್ತೃವಾದರೂ ಬಾಯ್ಕಾಟ್ ಮಾಡಬೇಕು. ಅಸತ್ಯಪಿ ಕೃತೆ ಕಾರ್ಯೇ ನೇಹ ಪನ್ನಗ ವಿದ್ಯತೆ ತಸ್ಮಾನ್ನಾತ್ರೈವ ಹೇತು ಸ್ಯಾತ್. ಅದರಿಂದ ನೀನು ಕಾರಣ ಅಲ್ಲದೆ ಹೋದರೂ ಕರ್ತೃ ಅಲ್ಲದೆ ಹೋದರೂ ಕಾರಣವಾಗಿದ್ದರೂ ಕರ್ತೃವಾದರೂ ನಿನ್ನನ್ನು ಕೊಲ್ಲಲೇಬೇಕು. ಎಷ್ಟೋ ಮಾತಾಡ್ತಾ ಇದ್ದಿ ಅಂತ ಬೇಡ ಕೇಳಿದ. ಪನ್ನಗ ಕಾರ್ಯಾಭಾವೇ ಕ್ರಿಯಾ ನ ಸ್ಯಾತ್ ಸತ್ಯಂ ಸತ್ಯಪಿ ಕಾರಣೇ ತಸ್ಮಾದಹತೆಸ್ಮಿನ್ ಹೇತೌ ಮೇ ವಾಚ್ಯೋ ಹೇತುರ್ವಿಶೇಷತಃ. ಅದಕ್ಕೆ ಹಾವು ಹೇಳಿತಂತೆ, ಕಾರ್ಯಾಭಾವೇ ಕ್ರಿಯಾ ನ ಸ್ಯಾತ್. ನೋಡಪ್ಪ, ಕಾರಣ ಅಂತ ಆದರೆ ಕಾರ್ಯ ಆಗಬೇಕು. ಕಾರ್ಯ ಇಲ್ಲದೆ ಹೋದ್ರೆ ಕ್ರಿಯೆಯೇ ಇಲ್ಲ. ಕಾರಣ ಇದ್ರೂ ಕೂಡ ಕ್ರಿಯೆ ಆಗಬೇಕು ಅಂತ ಇಲ್ಲ. ನಾನು ಕಾರಣ ಅಂತ ಒಪ್ಕೊಳ್ತಾ ಇದ್ದಿ. ಇವಾಗ ವಿಷ ಅನ್ನೋದು ಸಾವಿಗೆ ಕಾರಣ, ಹೌದಾ? ಆದರೆ ಕಾರಣ ಇದ್ರೂ ಕಾರ್ಯ ಆಗಬೇಕು ಅಂತ ಇಲ್ಲ. ಎಷ್ಟೋ ಜನ ಇರ್ತಾರೆ, ಅವ್ರಿಗೆ ವಿಷ ಏರೋದೇ ಇಲ್ಲ. ಎಷ್ಟೋ ವಿಷಗಳಿರ್ತಾವೆ, ಸ್ವಲ್ಪ ತಗೊಂಡ್ರೆ ಅದು ಏನು ಪರಿಹಾರವೇ ಆಗಲ್ಲ. ಅವನ ಪ್ರಾಣ ಹೋಗಲ್ಲ. ಸ್ವಲ್ಪ ವಿಷ, ಔಷಧ ಹಾಗೆ ತಾನೆ, ಔಷಧದಲ್ಲಿ ವಿಷ ಇರುತ್ತೆ. ಎಷ್ಟು ಬೇಕೋ ಅಷ್ಟು ತಗೊಂಡ್ರೆ ಆ ವಿಷ ಅನ್ನೋದು ಇನ್ನೊಂದು ವಿಷವನ್ನು ಹೊರದೂಡುತ್ತೆ. ಕಾರಣ ಇದ್ದ ಮಾತ್ರಕ್ಕೆ ಕ್ರಿಯೆ ಆಗಲೇಬೇಕು ಅಂತ ಇಲ್ಲ. ನಾನು ಕಾರಣ ಆಗಬಹುದು, ವಿಷದ ಕರ್ತೃವಲ್ಲ. ಆದ್ದರಿಂದ ಹೇಳು, ಕಾರಣ ಹೇಳು, ವಿಶೇಷ ಕಾರಣ ಯಾವುದು ಹೇಳು. ಯದ್ಯಹಂ ಕಾರಣತ್ವೇನ ಮತೋ ಲುಬ್ಧಕತತ್ವತಃ ಅನ್ಯ ಪ್ರಯೋಕ್ತ ಸ್ಯಾದತ್ರ ಚಿನ್ನ ಜಂತು ವಿನಾಚನೆ. ಆಗಲಪ್ಪ, ನನ್ನನ್ನು ಕಾರಣ ಅಂತ ಇಟ್ಕೋ, ಕಾರಣ ಅಂತ ಇಟ್ಕೋ. ಆದರೆ ಈ ಕಾರಣವನ್ನು ಬಳಸಿಕೊಂಡ ಕರ್ತೃ, ಈಗ ಚೂರಿ ಅನ್ನೋದು ಚುಚ್ಚಿದ್ರಿಂದ ಸತ್ತ, ಕಾರಣ. ಚೂರಿ ಅನ್ನೋದು ರಕ್ತದ ಹರಿವಿಗೆ ಕಾರಣವಾಯಿತು, ಆದ್ದರಿಂದ ಅವನು ಸತ್ತ. ಹಾಗಿದ್ರೆ ಆ ಚೂರಿ ಪ್ರಯೋಗ ಮಾಡದವನು ಯಾರು? ನೇಹ ಜಂತು ವಿನಾಚನೆ. ಬೇರೆಯವನು ಯಾರೋ ಪ್ರಯೋಗ ಮಾಡಿರ್ಬೇಕಲ್ಲ, ನಾನಂತೂ ಅಲ್ಲ, ನನ್ನನ್ನು ಬೇರೆ ಯಾರೋ ಪ್ರಯೋಗ ಮಾಡಿದ್ದಾರೆ. ಲುಬ್ಧಕಃ ವಧ್ಯಸ್ತ್ವಂ ಚೇತನಾವತ್ವಾತ್ ಬಾಲಘಾತಿ ನೃತಂತಕಃ ಭಾಷತೆ ಕಿಂ ಬಹು ಪುನಃ ವಧ್ಯಸ್ಸನ್ಪನ್ನಗಾಧಮ. ಈಗ ಗೌತಮಿ ತರ್ಕದಿಂದ ಹಿಂದೆ ಸರಿದಾಯ್ತು. ಇವರಿಬ್ಬರು ವಾದ ನಡೀತಾ ಇದೆ. ಲುಬ್ಧಕನಿಂದ ಗೌತಮಿ ನಿರುತ್ತರಳಾದರೂ ಅವಳು ಹಠ ಬಿಡ್ತಾ ಇಲ್ಲ. ಪನ್ನಗನಿಂದ ಲುಬ್ಧಕ ಉತ್ತರಹೀನನಾದ, ಆದರೂ ಅವನು ಹಠ ಬಿಡ್ತಾ ಇಲ್ಲ. ನಿನ್ನನ್ನು ಕೊಲ್ಬೇಕಷ್ಟೇ. ವಧ್ಯಸ್ಥಂ ಚೇತನಾವತ್ವ, ನಿನಗೆ ಜೀವ ಇದೆಯೋ ಇಲ್ವೋ, ಪ್ರಜ್ಞೆ ಇದೆಯೋ ಇಲ್ವೋ, ಅದಕ್ಕೆ ಕೊಲ್ಬೇಕು ನಿನ್ನನ್ನು. ನಾವು ಕೊಲ್ಲುವುದಕ್ಕೆ ಕಾರಣ ಮಚ್ಚು, ಲಾಂಗು ಅಂತ ಹೇಳಿ ಅದನ್ನ ನೆಣಗೆ ಹಾಕಲಿಕ್ಕಾಗತ್ತಾ? ಅದನ್ನ ಬಂಧನದಲ್ಲಿ ಇಡ್ಲಿಕ್ಕಾಗತ್ತ? ನೀನು ಕರ್ತ. ಯಾಕೆ ಅಂದ್ರೆ ಪ್ರಜ್ಞೆ ಇದೆ. ಆದ್ದರಿಂದ ಯಾರಿಗೆ ಪ್ರಜ್ಞೆ ಇರುತ್ತೋ ಅವನು ಕರ್ತೃ. ಹೇಗಿದೆ? ನಿನ್ನನ್ನು ಕೊಲ್ಬೇಕು. ಯಾಕೆಂದ್ರೆ ನೀನು ಕಾರಣ ಅಲ್ಲ. ಯು ಆರ್ ನಾಟ್ ಆನ್ ಇನ್ಸ್ಟ್ರೂಮೆಂಟ್, ಯು ಆರ್ ದ ಡೂಯರ್. ನೀನು ಕರ್ತೃ, ಅದರಿಂದ ಕೊಲ್ಬೇಕು. ಯಾಕೆ? ನಿನಗೆ ಸೆನ್ಸ್ ಇದೆ. ಪನ್ನಗಃ ಯಥಾ ಹವೀಂಚಿ ಜುಹ್ವಾನಾಃ ಮಖೇ ಲುಬ್ಧಕರುತ್ವಿಜಃ ನ ಫಲಂ ಪ್ರಾಪ್ನುವಂತ್ಯತ್ರ ಫಲಯೋಗ ತಥಾ ಹೇಯಂ. ಅದಕ್ಕೆ ಅವ್ರು ಕೇಳಿದ, ಎಲೈ ಬೇಡನೇ, ಏನೋ ಮಾತಾಡ್ತಾ ಇದ್ದೀ. ಪುರೋಹಿತರು ಹವಿಸ್ಸನ್ನ ಹಾಕ್ತಾರೆ, ಫಲ ಬರೋದು ಯಜಮಾನನಿಗೆ. ಅವ್ರಿಗೆ ಚೇತನತ್ವ ಇದೆ ಅಂತ ಹೇಳಿ ಫಲ ಅವ್ರಿಗೆ ಬರತ್ತಾ? ಏನೋ ಮಾತಾಡ್ತಾ ಇದ್ದೀನಿ ನೀನು.
ಭೀಷ್ಮಃ ತಥಾ ಬ್ರುವತಿ ತಸ್ಮಿನ್ಸ್ತು ಪನ್ನಗೆ ಮೃತ್ಯುಚೋದನಾಂ ಆದಗಾಮ ತಥೋ ಮೃತ್ಯುಃ ಪನ್ನಗಂ ಚಾಬ್ರವೀದಿದಂ. ಅದರಿಂದಾಗಿ ನಾನಲ್ಲ, ಮೃತ್ಯು ಬಂದ ಅವನು. ಏನು ಸೊಗಸಾದ ಕಥೆ ಇದು. ಮೃತ್ಯು ಬಂದ. ಮೃತ್ಯು ಕಾಲೇನಾಹಂ ಪ್ರಮುದಿತಃ ಪನ್ನಗತ್ವಾಮಚೂಚುದಂ ವಿನಾಚ ಹೇತುರ್ನಾಸ್ಯತ್ವಂ ನತ್ವಹಂ ಪ್ರಾಣಿನಶ್ಚಿಶೋಃ. ಮೃತ್ಯು ಬಂದ. ಏಯ್ ಸರ್ಪವೇ, ಯಮ ಅಲ್ಲ, ಮೃತ್ಯು ದೇವತೆ ಒಬ್ಬ ಇದ್ದಾನೆ. ಅವಳು ಆಗ್ಬಹುದು. ಅಲ್ಲಿ ಮೃತ್ಯು ಹೊಂದಿದೆ, ಯಾವ್ದು ಬೇಕಾದ್ರೆ ಇಟ್ಕೊಳ್ಳಿ. ಯಮನೇ ಬಂದ್ರು ಏನೀಗ ನಮಗೆ ಇಲ್ಲಿ ಆ ಘಟನೆ ಹೀಗೆ ನಡೀತು. ಮೃತ್ಯು ಬಂದ ಏನ್ ಬೇಕಾದ್ರೆ ಇಟ್ಕೊಳ್ಳಿ. ಮೃತ್ಯು ಬಂತು. ಅವನು ಮೃತ್ಯು ಬಂದು ಹೇಳಿತು, ಅಪ್ಪ ಏನೋ ಆಗ್ಲಿಂದ ಆ ಹಾವಿಗೆ, ಏನೋ ಹಾವೇ ನನಗೆ ಹೇಳ್ತಾ ಇದೆಯಲ್ಲ, ನೀನು ಕೊಂದೆ, ಇವನ್ ಪ್ರಚೋದನೆ ಮಾಡಿದ ನಾನು ಕೊಂದೆ, ಇವನ್ ಪ್ರಚೋದನೆ ಮಾಡಿದ ನಾನು ಕೊಂದೆ ಅಂತ. ನಾನಲ್ಲ ಮಾರಾಯ, ನನಗೆ ಪ್ರಚೋದನೆ ಮಾಡಿದವನು ಕಾಲ. ವಿನಾಚ ಹೇತುರ್ನಾಸ್ಯತ್ವಂ ನತ್ವಹಂ ಪ್ರಾಣಿನಶ್ಚಿಶೋಃ ಯಥಾ ವಾಯುರ್ಬಲೋಪೇತೋ ವಿಕರ್ಚತಿ ಜಲಪ್ರದಾನ್ ತದ್ವಶೇಚಾಹಂ ಕಾಲಸ್ಯ ವಶಗಶ್ಚಿರಂ. ಮೋಡ ಇದೆ, ಮೋಡ ಒಂದ್ ಕಡೆ ಇರುತ್ತೆ, ಗಾಳಿ ಬಲವಾಗಿ ದುಡ್ಕೊಂಡು ಹೋಗುತ್ತೆ. ಎಲ್ಲಿ ದೂಡಿ ಗಾಳಿ ಮಂದ ಆಗತ್ತೋ ಅಲ್ಲಿ ಮಳೆ ಬರುತ್ತೆ. ಇವಾಗ ಹೇಳು, ಮೋಡ ಅನ್ನೋದು ಮಳೆಗೆ ಕಾರಣವೋ, ಒಂದು ಭೂಮಿಗೆ, ಈ ನೆಲಕ್ಕೆ ಮಳೆ ಬಿದ್ದು ಈ ಬೆಳೆ ಬರಬೇಕು ಅಂದ್ರೆ ಮೋಡ ಕಾರಣವೋ, ಮೋಡವನ್ನು ದೂಕಿದ ಗಾಳಿ ಕಾರಣವು. ಹಾಗೆ ನಾನು ಮೃತ್ಯು ಇರಬಹುದು, ನನಗೆ ಪ್ರಚೋದನೆ ಮಾಡಿದವನು ಕಾಲ. ಅವನು ಕಾಲ ಮುಗಿದಿದೆ ಅಂತ ಹೇಳಿ ಅವನು ನನಗೆ ಚೋಕು ಕೊಟ್ಟ. ಆ ಖೋ ಆಟದಲ್ಲಿ ನಾನು ನಿನಗೆ ಖೋ ಕೊಟ್ಟೆ, ನೀನು ಅವನಿಗೆ ಖೋ ಕೊಡಿಸಿದೆ. ನಾನೇನೋ ಕಾರಣ. ಸಾತ್ವಿಕ ರಾಜಸಾಶ್ಚೈವ ತಾಮಸಾಯೇ ಚ ಕೇಚನ ಭಾವ ಕಾಲಾತ್ಮಕ ಸರ್ವೇ ಪ್ರವರ್ತಂತೆ ಹಿ ಜಂತುಷು. ಸಾತ್ವಿಕ ರಾಜಸ ತಾಮಸ ಭಾವಗಳು ಕಾಲಾತ್ಮಕ, ಕಾಲದ ಪ್ರಚೋದನೆಗೆ ಒಳಪಡುವವುಗಳು. ಜಂಗಮಾಸ್ಥಾವರಾಶ್ಚೈವ ವಿದಿತ್ವಾ ಭುವಿವಾದಿವಿ ಸರ್ವೇ ಕಾಲಾತ್ಮಕ ಸರ್ಪ ಕಾಲಾತ್ಮಕಮಿದಂ ಜಗತ್. ಓಡಾಡದ ಎಲ್ಲ ಪ್ರಾಣಿಗಳು ಕೂಡ ಕಾಲಾತ್ಮಕಗಳೇ. ಅದರಿಂದಾಗಿ ಕಾಲಾತ್ಮಕಮಿದಂ ಜಗತ್, ಈ ಇಡೀ ಜಗತ್ತು ಕಾಲಾತ್ಮಕ. ಪ್ರವೃತ್ತಯಶ್ಚಯಾ ಲೋಕೆ ತಥೈವ ಚ ನಿವೃತ್ತಯಃ ತಾಸಾಂ ಪ್ರಕೃತಯೋ ಯಾಶ್ಚ ಸರ್ವಂ ಕಾಲಾತ್ಮಕಂ ಸ್ಮೃತಂ. ಏನು ಲೋಕದಲ್ಲಿ ಪ್ರವೃತ್ತಿಗಳಿದೆ, ಏನು ನಿವೃತ್ತಿಗಳಿದೆ, ಅವುಗಳೆಲ್ಲದಕ್ಕೂ ಕಾಲ ಕಾರಣ. ಆದಿತ್ಯಶ್ಚಾರ್ಯಮಾತ್ವಗ್ನಿ, ಆದಿತ್ಯ, ಅರ್ಯಮ, ಅಗ್ನಿ, ನೀರು ಅಥವಾ ನೀರಿನ ತತ್ವ, ಜಲತತ್ವ, ವಾಯು, ಇಂದ್ರ, ಅಗ್ನಿ, ಆಕಾಶಾಭಿಮಾನಿ, ಪೃಥಿವಿ, ಜೌಹು, ಔಷಧಿಗಳು, ಮರುದ್ದೇವತೆಗಳು, ದಿಕ್ಕುಗಳು, ಸರಿದ್ದೇವತೆಗಳು ಅಂದರೆ ನದ್ಯಭಿಮಾನಿಗಳು, ಸಾಗರ, ಭಾವ, ಅಭಾವ ಎಲ್ಲವೂ ಕೂಡ ಕಾಲದ ಸೃಷ್ಟಿ, ಕಾಲದ ಸಂಹಾರ. ಏತಜ್ಜಾನನ್ ಕಥಂ ವಾತ್ವಂ ಮದ್ದೋಷಂ ಸರ್ಪಮನ್ಯಸೇ. ಇದು ಗೊತ್ತಾದ ಮೇಲೆ ನನ್ನ ದೋಷ ಅಂತ ಹೇಗೋ ಹೇಳ್ತೀನಿ ನೀನು. ಅಥ ಚೈವಾಗತೋ ದೋಚೋ ಯದಿತ್ವಮಪಿ ದೋಚವಾನ್. ಒಂದೊಮ್ಮೆ ನನ್ನಲ್ಲಿ ದೋಷ ಬಂದ್ರೆ ನೀನು ದೋಷಿಯೇ. ಮೃತ್ಯು ಕಾರಣ, ಮೃತ್ಯು ಪ್ರಚೋದನೆ ಮಾಡಿದ ನಾನು ಕಚ್ಚಿದೆ, ಮೃತ್ಯು ಪ್ರಚೋದನೆ ಮಾಡಿದ ನಾನು ಕಚ್ಚಿದೆ ಅಂತೆಲ್ಲ. ಸರ್ಪ ಇಷ್ಟು ಹೇಳಿದಾಗ ಆ ಸರ್ಪ ಮತ್ತೆ ಮಾತನಾಡ್ಲಿಕ್ಕೆ ಶುರು ಮಾಡಿತು. ಈಗ ಮೊದಲು ಗೌತಮಿ ಮತ್ತು ಬೇಡನ ಸಂವಾದ,
ಆಮೇಲೆ ಬೇಡನಿಗೂ ಸರ್ಪಕ್ಕೂ ಸಂವಾದ, ಆಮೇಲೆ ಸರ್ಪಕ್ಕೂ ಕಾಲಕ್ಕೂ ಆರ್ಗ್ಯುಮೆಂಟ್, ಸರ್ಪಕ್ಕೂ ಮೃತ್ಯುಗೂ ಆರ್ಗ್ಯುಮೆಂಟ್, ಆಮೇಲೆ ಮೃತ್ಯುವಿಗೂ ಕಾಲಕ್ಕೂ ಆರ್ಗ್ಯುಮೆಂಟ್ ಇದೆ. ಅದನ್ನೆಲ್ಲ ನೋಡಿ ಕನ್ಕ್ಲೂಷನ್ಗೆ ಬರೋಣ. ನೀತಿ ಅಂತ ಹೇಳಿದ್ರೆ ಯಾವುದರಿಂದ ನಾವು ಒಳ್ಳೆಯ ಕೆಲಸಕ್ಕೆ ಒಯ್ಯಲ್ಪಡ್ತೇವೋ ಅದು ನೀತಿ. ಇದು ಹೀಗೆ ಅಂತ. ಆ ನೀತಿಗೆ ಪೂರ್ವಭಾವಿಯಾಗಿ ಒಂದು ತತ್ವ ಇರ್ಬೇಕಾದ್ರೆ, ಹೇಗೆ ಕಾನ್ಸ್ಟಿಟ್ಯೂಷನ್ಗೆ ಜುರಿಸ್ಪ್ರುಡೆನ್ಸ್ ಅಂತನ್ನೋದು ಮೂಲವೋ, ಜುರಿಸ್ಪ್ರುಡೆನ್ಸ್ನ ಆಧಾರದ ಮೇಲೆ ಕಾನೂನು ರೂಪುಗೊಳ್ತದೋ, ಹಾಗೆ ತತ್ವದ ಆಧಾರದ ಮೇಲೆ ನೀತಿ ರೂಪುಗೊಳ್ಳೋದು. ನೀತಿ ಅಂತನ್ನೋದು ಹೇಗೆ ಬೇಕಾದ್ರೆ ವ್ಯಾಖ್ಯಾನ ಮಾಡಬಹುದು. ಆ ತತ್ವವನ್ನು ತಿಳ್ಕೊಳ್ಬೇಕು ಅನ್ನೋದು ಇದರ ಉದ್ದೇಶ. ನಾಳೆ ಆರ್ಗ್ಯುಮೆಂಟ್ ಮುಂದುವರಿಯುತ್ತೆ. ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಕೃಷ್ಣಾರ್ಪಣಮಸ್ತು.